ವಾಟ್ ಪಾರ್ಟ್ ಆಫ್ ಅಪ್ಪಾಸ್ ಪರ್ಸ್ನಾಲಿಟಿ ಶೇಪ್ಡ್ ಯು ದ ಮೋಸ್ಟ್ ಅಪಾರ್ಟ್ ಫ್ರಮ್ ಇಷ್ಟೊತ್ತು ಹೇಳಿದ್ದು ಬಿಟ್ಟು? His belief in the, in his work. He believed in his work. ಆ್ಯಂಡ್ ಬಹಳ ಮುಖ್ಯವಾಗಿ ಅವರು ತುಂಬ ಶ್ರದ್ಧೆಯಿಂದ ಇದ್ದವರು, ತುಂಬ ಏನಂದರೆ ಡಿಸಿಪ್ಲಿನ್ಡ್ ಪರ್ಸನ್. ಬಿ ಇಟ್ ಹಿಸ್ ವರ್ಕ್, ಬಿ ಇಟ್ ಹಿಸ್ ರೊಟೀನ್, ಬಿ ಇಟ್ ಹಿಸ್ ಮ್ಯಾನೇಜ್ಮೆಂಟ್ ಆಫ್ ಫೈನಾನ್ಸಸ್. ಇದೆಲ್ಲ ನನಗೆ ಒಂದ್ಸಲಿ ಯಾರೋ ಒಬ್ಬರು ಬಂದು ಕೂತ್ಕೋತಾರೆ. ನಮ್ಮಪ್ಪ ಹಿ ವಾಸ್ ಎಟ್ ದ ಎಂಡ್ ಪಾರ್ಟ್ ಆಫ್ ಹಿಸ್ ಜರ್ನಿ. ಸರ್, ನೀವು ಈ ಥರ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಹಿಂಗಾಗುತ್ತೆ ಸರ್, ಈ ಥರ ಇನ್ವೆಸ್ಟ್ ಮಾಡಿದ್ರೆ ಹಿಂಗಾಗುತ್ತೆ ಸರ್. ಮೈ ಫಾದರ್ ಜಸ್ಟ್ ಟೋಲ್ಡ್ ಹಿಮ್ ಒನ್ ಥಿಂಗ್, ನೀವು ತುಂಬ ಲೇಟಾಗಿ ಬಂದಿದ್ದೀರಾ, ನನಗೆ ಇವಾಗ ಅಷ್ಟು ಐ ಆಮ್ ನಾಟ್ ಸೋ ಗುಡ್ ಫೈನಾನ್ಷಿಯಲಿ ಅಂತ ಅವ್ರು ಹೇಳಿದ್ರು. ಅದು ನನ್ನ ಕಿವಿಗೆ ಬಿದ್ದುಬಿಡ್ತು. ಸೊ ವೆನ್ ಐ ಸ್ಟಾರ್ಟೆಡ್ ಅರ್ನಿಂಗ್, ಫಸ್ಟ್ ಥಿಂಗ್ ಐ ಡಿಡ್ ವಾಸ್ ಸ್ಟಾರ್ಟೆಡ್ ಸೇವಿಂಗ್ ಆ್ಯಂಡ್ ಸ್ಟಾರ್ಟೆಡ್ ಇನ್ವೆಸ್ಟಿಂಗ್. ಸೊ ದಟ್ ಇನ್ವೆಸ್ಟ್ಮೆಂಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಇಸ್ ಹೆಲ್ಪಿಂಗ್ ಮಿ ಸೋ ಮಚ್. ಅಂದರೆ touched by God's grace, I just pray to God that He gives me another 10 years of work where I can just invest and be ಒಂಥರ ನಿಶ್ಚಿಂತೆಯಿಂದ ಇರ್ಬೋದು. ಆಡಂಬರದ ಜೀವನ ಬೇಡ, ಅಟ್ಲೀಸ್ಟ್ ನನ್ನನ್ನು ನಾನು ನೋಡ್ಕೊಳ್ಳೋದಕ್ಕೆ, ನನ್ನ ಹೆಂಡತಿನ ನೋಡ್ಕೊಳ್ಳೋದಕ್ಕೆ ಸಾಕು ಅಂತ. ಆ್ಯಂಡ್ ಐ ಆಮ್ ಶೋರ್ ಮೈ ಕಿಡ್ಸ್ ವಿಲ್ ಟೇಕ್ ಕೇರ್ ಆಫ್ ದೆಮ್ ಸೆಲ್ಫ್. ಆ್ಯಂಡ್ ದ ಬಿಗ್ಗೆಸ್ಟ್ ಇನ್ವೆಸ್ಟ್ಮೆಂಟ್ ಯು ಕ್ಯಾನ್ ಡೂ ಇಸ್ ಕಿಡ್ಸ್, ದ ಬಿಗ್ಗೆಸ್ಟ್. ಯಾಕಂದರೆ ಮಕ್ಕಳು ನಿಮ್ಮನ್ನು ನೋಡ್ಕೊಂಬಿಟ್ರೆ ನಮ್ಗೆ ಯಾಕೆ ತಲೆನೋವು ಬೇಕು? ಮಕ್ಕಳನ್ನ ಬೆಳೆಸೋದೇ ನಾವು ಮಾಡೋದೇನಂದ್ರೆ ನಮ್ಮನ್ನು ನೋಡ್ಕೊಳ್ಳಿ, ಆ್ಯಂಡ್ ನಮ್ಮವರು ನಮ್ಮ ವಂಶ ಬೆಳಿಬೇಕು ಅನ್ನೋದೆಲ್ಲ ಈ ಕಾನ್ಸೆಪ್ಟ್ಗಿಂತ ಹೆಚ್ಚಾಗಿ ಐ ಸೀರಿಯಸ್ಲಿ ಫೀಲ್ ದ ಬಿಗ್ಗೆಸ್ಟ್ ಇನ್ವೆಸ್ಟ್ಮೆಂಟ್ ಶುಡ್ ಬಿ ಯೋರ್ ಕಿಡ್ಸ್. ಯು ಥಿಂಕ್ ಇವತ್ತಿನ ಫಾಸ್ಟ್ ಪೇಸ್ ಜನ್ರೇಷನ್ ಇನ್ನೊಂದು 20-30 ವರ್ಷಕ್ಕೆ ಮಕ್ಕಳು ನಮ್ಮನ್ನು ನೋಡ್ಕೊತಾರೆ ಅಂತ? ಈ ಒಂದು ಪ್ರಶ್ನೆ ಪ್ರತಿಯೊಂದು 20 ವರ್ಷದಿಂದ ಹೋದ್ರೂ ಎಲ್ಲರೂ ಕೇಳಿರ್ತಾರೆ ಅಲ್ವಾ? ಮಾಡ್ತಾರೆ ಅನ್ಕೋತಾರ. ಇವಾಗಿನ ಕಾಲದ್ದು ಜೆನ್ ಎಕ್ಸು, ವೈ, ಝಿ ಬಂತು, ಆಲ್ಫಾ ಬಂತು, ಬೀಟಾ, ಗಾಮಾ ಎಲ್ಲ ಬಂತು. ಬಟ್ ಸ್ಟಿಲ್ ಹೋಪ್ಸ್ ಆರ್ ದೇರ್. ಐ ಸ್ಟಿಲ್ ಟೇಕ್ ಕೇರ್ ಆಫ್ ಮೈ ಮದರ್. ಐ ಸ್ಟಿಲ್ ವಾಂಟ್ ಮೈ ಮದರ್ ಟು ಬಿ ದ ಬಾಸ್ ಆಫ್ ಮೈ ಹೌಸ್. ಐ ಆಮ್ ಸ್ಟಿಲ್ ಸ್ಕೇರ್ಡ್. ನಾನು ಇವತ್ತಿಗೂ ಭಯ ನಮ್ಮಮ್ಮ ಅಂದರೆ. ನಮ್ಮಮ್ಮ ಏನಾದರೂ ಬೈತಾರ, ಲೇಟಾಗಿ ಎದ್ದಿದ್ದೀನಿ ಅಂದಾಗ ನಮ್ಮಮ್ಮ ಏನಾದರೂ ಬೈತಾರ ಏನಾದರೂ ಅಂತ. ಬಟ್ ನಾಟ್ ದಟ್ ಇದು, ಬಟ್ ಆ ದೊಡ್ಡೋರು ಇದ್ದಾರೆ ಅನ್ನೋ ಒಂದು ಭಯ ಇದೆ. ಅಮ್ಮ ಏನು ಹೇಳ್ಬಿಡ್ತಾರೆ, ನೀನು ಸುಮ್ಮನೆ, ನನ್ನ ಹೆಂಡ್ತಿ ಹೇಳ್ತಾರೆ, ನನಗಾಗಲ್ಲ ಗುರು, ಅಮ್ಮ ಬೈತಾರೆ, ಸುಮ್ಮನೆ ಇರು, ಹಂಗೆ ಹಿಂಗೆ ಅಂದ್ಕೊಂಡು. ಅದಕ್ಕೆ ಸೊ ವಿ ಆರ್ ಲೈಕ್ ದಟ್ ನಾವು. ಆ್ಯಂಡ್ ಇನ್ನೊಂದೇನು ಅಂದರೆ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿಲ್ಲ, ತೋರಿಸ್ಕೊಟ್ರೆ ಸಾಕು, ಹೇಳ್ಕೊಡೋದು ಬೇಡ. ಅವ್ರು ನೋಡಿ ಕಲ್ತ್ಬಿಡ್ತಾರೆ. ನಾವು ಹಂಗೆ ನಡ್ಕೋಬೇಕಷ್ಟೇ ಅಷ್ಟೆ. ಸೊ ಈಗ ಮಾಮಿ ಡಿಯರೆಸ್ಟ್, ಐ ಸ್ಟಿಲ್ ರಿಮೆಂಬರ್ ಶಿ ಈಸ್ ಆಲ್ವೇಸ್ ಇಸ್ ವಾರ್ಮ್ ಸೋಲ್. ನಮಗೆಲ್ಲ ಅವಾಗ ಅರ್ಥ ಆಗ್ತಿರ್ಲಿಲ್ಲ ಹೆಂಗೆ ಇದನ್ನೆಲ್ಲ ಹ್ಯಾಂಡಲ್ ಮಾಡ್ಬೇಕಂತ. ಅವ್ರು ಬಿಗೆ ಫ್ಯಾಮಿಲಿಗೆಲ್ಲ ಬಂದಾಗ ಬಾರೇ ಕರಿ ಮಾಡ್ಕೊಡ್ತೀನಿ ಅಂತ. ಆ ಫೈರಲ್ಲಿದ್ದಾಗ ನಾವೇನೋ ನಮ್ಮದೇ ಹುಡುಕಾಟದಲ್ಲಿ ಇರ್ತೀವಲ್ಲ, ಇವತ್ತು ಹಿಂದೆ ತಿರುಗಿ ನೋಡಿದಾಗ ಅನ್ಸುತ್ತೆ ಟು ಶೋ ದಟ್ ಲವ್, ಅನ್ಕಂಡೀಷ್ನಲ್ ಲವ್ ಇದೆಯಲ್ಲ, ವಿತೌಟ್ ಎಕ್ಸ್ಪೆಕ್ಟೇಷನ್. ಐ ಥಿಂಕ್ ದಟ್ ಈಸ್ ಪ್ರಾಬ್ಲಿ ಈಸ್ ದ ರೇರೆಸ್ಟ್ ಕ್ವಾಲಿಟಿ ಟುಡೇ ಅಲ್ವಾ? ಎಲ್ಲರೂ ಅವರಿಂದ ನನಗೇನಾಗಬೇಕು ಇದೇ ಹೊರತು ಒಂದು ಏನೂ ಸ್ವಾರ್ಥ ಇಲ್ಲದೆ ಒಂದು ಪ್ರೀತಿ ತೋರಿಸೋರೆ ಇವತ್ತು ಕಮ್ಮಿ ಆಗ್ತಾ ಇರೋ ದಿನದಲ್ಲಿ ಅಮ್ಮ ಹಾಗೇ ಇದ್ದಾರೆ. ಸೊ ವಾಟ್ ಈಸ್ ಗಿರಿಜಮ್ಮ ಟು ದ ವರ್ಲ್ಡ್? ಐ ಮೀನ್ ನಿನ್ನ ಕಣ್ಣಲ್ಲಿ ನಾವು ಎಷ್ಟೋ ನೋಡೇ ಇರಲ್ಲ 100%, ಬಟ್ ಯು ಹ್ಯಾವ್ ಸೀನ್ ಹರ್ ಆಸ್ ಅ ಮದರ್, ಆಸ್ ಅ ಫೈಟರ್, ಆಸ್ ಅ ಸರ್ವೈವರ್. ಇವತ್ತು ಲೋಕೇಶ್ ಪ್ರೊಡಕ್ಷನ್ಸ್ ಅಸ್ತಿತ್ವಕ್ಕೆ ಬರೋಕ್ಕೆ 2 ಸಿನಿಮಾ ಮಾಡೋದಕ್ಕೆ ಒಂದು ಕಾರಣ ಆಗುತ್ತೆ. ಆಮೇಲೆ ಇಷ್ಟೊಂದು ಶೋಗಳನ್ನು ಮಾಡೋದಕ್ಕೆ ಕಾರಣ ಆಗುತ್ತೆ ಅಂದರೆ ಅದಕ್ಕೆ ಏಕೈಕ ಕ್ರೆಡಿಟ್ ಅಂದರೆ ಅದು ಅಮ್ಮನಿಗೆ ಹೋಗಬೇಕು. ನಾನು ಬಂದೆ, ನಗಿಸ್ದೆ, ಅದರಲ್ಲಿ ಪಾಪ್ಯುಲಾರಿಟಿ ಬಂತು, ಜನ ಮೆಚ್ಕೊಂಡ್ರು, ಅದೆಲ್ಲ ಸೆಕೆಂಡ್ರಿ. ಆದರೆ ಅವತ್ತು ನನಗೆ ಕೊಟ್ಟಂಥ ಒಂದು ಪುಷು ಅಮ್ಮ ಕೊಡಲಿಲ್ಲ ಅಂದರೆ ಪ್ರಾಬ್ಲಿ ದಿಸ್ ವುಡ್ಂಟ್ ಹ್ಯಾವ್ ಬಿನ್ ಅ ರಿಯಾಲಿಟಿ. ಬಿಕಾಸ್ ದಟ್ ವಾಸ್ ವೆರಿ ಇಂಪಾರ್ಟೆಂಟ್. ಆ್ಯಸ್ ಐ ಟೋಲ್ಡ್ ಯು, ಇವಾಗ ಈ ಸಿನಿಮಾಗೂ GSTಗೂ ಶಿ ಈಸ್ ಲೈಕ್, ವಾಗ ಮಾಡ, ನೀನು ಯಾರ ಮುಂದೆನೋ ಕೈ ಒಡ್ಡಬಾರ್ದು ಅಷ್ಟೇ, ನನಗೆ ನನ್ನ ಮಗ ರಾಜನ್ ಥರ ಇರಬೇಕು ಹೋಗು ಅಂತ ಹೇಳ್ತಾರೆ ಅಂದರೆ ಅದೇ ಸ್ಟ್ರೆಂತ್ ನಮಗೆ. ಆ್ಯಂಡ್ ಶಿ ಈಸ್ ಗಾಟ್ ನಥಿಂಗ್ ಟು ಏನಂತಾರೆ ತೋರಿಕೆ ಮಾಡೋ ಅಂಥ ವ್ಯಕ್ತಿ ಅಲ್ಲವೇ ಅಲ್ಲಮ್ಮ. ನಮ್ಮಮ್ಮ ಅಂತೂ ಬಿಂದಾಸ್. ನಮ್ಮಮ್ಮ ನಾನು ಮಾಡಿರೋ ಇನ್ವೆಸ್ಟ್ಮೆಂಟ್ಸ್ ಇದೆಯಲ್ಲ, ಅದು ನಮ್ಮಮ್ಮ ಏನಾದರೂ ಮಾಡಿಬಿಟ್ಟಿದ್ರೆ ವಿ ವುಡ್ ಹ್ಯಾವ್ ಬೀನ್ ದ ಮಲ್ಟಿಮಿಲಿಯನರ್ಸ್, ಒನ್ ಆಫ್ ದ ಮಲ್ಟಿಮಿಲಿಯನರ್ಸ್ ಇನ್ ಬ್ಯಾಂಗ್ಳೂರ್. ಅವ್ರೇನು ಅಂದರೆ ದುಡ್ದಿದ್ದನ್ನೆಲ್ಲ ಬೇರೆಯವ್ರಿಗೆ ಕೊಟ್ಬಿಡೋದು, ದುಡಿಯೋದು ಕೊಡೋದು. ಹಿಂಗೆ ಕಷ್ಟ ಇದೆ. ಅಫ್ಕೋರ್ಸ್ ಅದಕ್ಕೂ ನಾನು ಸ್ಪಂದಿಸ್ತೀನಿ, ಇವನ್ ಐ ರೆಸ್ಪೆಕ್ಟ್ ದ್ಯಾಟ್. ಬಟ್ ನಾನೇನು ಹೇಳೋದು ಅಂದರೆ ನಿಮ್ಮ ಹುಷಾರಲ್ಲಿ ನೀವು ಇರಬೇಕು ಅಂತ ಹೇಳ್ಕೊಂಡು ನಾನೇನು ಹೇಳೋದು, ಅದನ್ನು ಇನ್ವೆಸ್ಟ್ ಮಾಡಿ, ಅದರಲ್ಲಿ ಬರುವಂಥ ರಿಟರ್ನ್ಸಲ್ಲಿ ಬೇರೆಯವರು ಕೊಡಿ. ಎಲ್ಲ ಇದನ್ನೇ ಹಾಕ್ಬಿಟ್ರೆ ಅಂತ. ನೌ ಐ ಹ್ಯಾವ್ ಸ್ಟಾರ್ಟೆಡ್ ಮೇಕಿಂಗ್ ಹರ್ ಸೇವ್ ಮನಿ. ಐ ಓನ್ಲಿ ಇನ್ವೆಸ್ಟಿಂಗ್ ಫಾರ್ ಹರ್ ಸೊ ದಟ್ ಶಿ ಹ್ಯಾಸ್ ಸಮ್ ಮನಿ ಇನ್ ಹರ್ ಪಾಕೆಟ್ಸ್ ಅಂತಾರೆ. ಈ ಥರದ್ದೆಲ್ಲ ಮಾಡ್ತಾ ಒಂದೊಂದು ಹಂತವಾಗೂ ಒಂದು ಸ್ವಲ್ಪ ಇದು ಮಾಡ್ತಾಯಿದ್ದೀನಿ.
ಬಟ್ ಐ ಥಿಂಕ್ ಮಕ್ಕಳನ್ನ ಬೆಳೆಸೋ ರೀತಿ ನಾವು ತೋರಿಸ್ಕೊಟ್ರೆ ಸಾಕು ಅವ್ರು ಖಂಡಿತ ಅದನ್ನು ಅಳವಡಿಸ್ಕೋತಾರೆ. ಆ್ಯಂಡ್ ಅಮ್ಮಗ ಬಿಂದಾಸ್ ಆಟಿಟ್ಯೂಡ್ ಬಂದಿದ್ದು ಹೆಂಗೆ ಅಂದರೆ ಏನಾಗತ್ತೆ ನೋಡೇ ಬಿಡೋಣ. ಅವ್ರ ಮುಂಚೆಯಿಂದನೂ ಅಷ್ಟೇ, ಅವ್ರ ತಾಯಿ ಕೂಡ ಹಿಂಗೆ ಇದ್ದಿದ್ದು. ಅಂದರೆ ಶಿ ವಾಸ್ ಫುಲ್ ಆಫ್ ಲೈಫ್. ಎಷ್ಟೇ ಕಷ್ಟ ಬಂದ್ರೂ ಏನೋ ಒಂದು ಮಾಡಿಕೊಂಡು ಇಡ್ಲಿ ವಡೆ ಮಾಡಿಕೊಂಡು ಸಣ್ಣದೊಂದು ಮೆಸ್ ಮಾಡಿಕೊಂಡು ಅವ್ರು ಅದೇ ರೀತಿಲಿ ಬದುಕಿದ್ರು ಅವರು. ಶಿ ವಾಸ್ ಆಲ್ಸೋ ಅ ಫೈಟರ್, ಆಯಿತಾ. ಅದು ನಮ್ಮ ಅಮ್ಮನಿಗೆ ಬಂದಿರೋದು. ಜೀವನದಲ್ಲಿ ಎಲ್ಲ ಮಾಡೋಣ ಬಾ, ಏನು ತೊಂದರೆ ಇಲ್ಲ, ತಲೆನೇ ಕಟ್ಸ್ಕೊಳ್ಳೋದು ಬೇಡ. ಧೈರ್ಯ ಗಿಡದೇ ಇರೋದು ಹೇಗೆ ಅಂತ, ಧೈರ್ಯ ಹೇಗೆ ಗಿಡಲ್ಲ ಅವರು. ಇಲ್ಲ, ಶಿ ಬಿಲೀವ್ಸ್ ಇನ್ ದಟ್. ಆಮೇಲೆ ಅಟ್ ದಿಸ್ ಏಜ್ ಆಲ್ಸೋ ಶಿ ಡಸನ್ಸ್ ಲೈಕ್ ಟು ಸಿಟ್ ಅಟ್ ಹೋಮ್. ನಾನು ಸಿನಿಮಾ ಶೂಟಿಂಗ್ ಇದೆಯಪ್ಪ, ನಂಗೆ ಶೂಟಿಂಗ್ ಇದೆ, ನಾನು ಶೂಟಿಂಗ್ ಹೋಗಬೇಕು. ಸೊ ಶಿ ಈಸ್ ಲೈಕ್ ಫುಲ್ ಆಫ್ ಲೈಫ್. ಟಚ್ ವುಡ್, ಭಗವಂತ ಇನ್ನೂ ಜಾಸ್ತಿ ಶಕ್ತಿ ಕೊಡಲಿ. ಆ್ಯಂಡ್ ಅದು ನಮಗೆ ತುಂಬ ಪಾಸಿಟಿವ್. ಅವ್ರು ಏನೇ ಹೆಲ್ತ್ ಇಶ್ಯೂಸ್ ಇರಲಿ, ಏನೇ ಕಾಲು ನೋವು, ಮಂಡಿ ನೋವು, ಬೆನ್ನು ನೋವು ಇದ್ರೂ ಆ ಶೂಟಿಂಗ್ ಹೋಗಿ ಮಜಾ ಮಾಡಿಕೊಂಡು ಅವ್ರ ಪಾಡ್ಗೆ ಅವ್ರಿಗೆ ಕೆಲಸ ಮಾಡಿಕೊಂಡು ಬಂದು ಶಿ ಈಸ್ ಸೋ ಮಚ್ ಇನ್ ಟು ಆಲ್ ದೋಸ್ ಥಿಂಗ್ಸ್. ಐ ಡೋಂಟ್ ಥಿಂಕ್ ನಾವು ಆ ಥರ ಇರೋದಕ್ಕಾಗಲ್ಲ. ಸೋಂಬೇರಿಗಳು ನಾವು, ಅವ್ರ ಥರ ಚಾನ್ಸೇ ಇಲ್ಲ. ಇಟ್ಸ್ ವೆರಿ ಡಿಫಿಕಲ್ಟ್. ವಾಟ್ಸ್ ದ ಫಸ್ಟ್ ಕ್ವಾಲಿಟಿ ದಟ್ ಹ್ಯಾಸ್ ಶೇಪ್ಡ್ ನಿನ್ನ ಆ್ಯಟಿಟ್ಯೂಡ್ ಫ್ರಮ್ ಯುವರ್ ಅಮ್ಮ? ಶೇಪ್ಡ್ ಅನ್ನೋದಕ್ಕಿಂತ ಐ ಹ್ಯಾವ್ ಲರ್ನ್ ದ ಪವರ್ ಗಾಡ್ ಬ್ಲೆಸಸ್ ಯು ವಿತ್ ವೆನ್ ಯು ಗಿವ್ ಟು ಅದರ್ಸ್. ಕೊಟ್ಟಷ್ಟು ನಿನಗೆ ಕೊಡ್ತಾನೆ ಅಲ್ಲ, ಅದರ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಮಾಡೋದಲ್ಲ. ಎಲ್ಲೋ ಒಂದು ಕಡೆ ಹೀ ಈಸ್ ದೇರ್ ವಿತ್ ಯು ಅಂತ. ಆಮೇಲೆ ಹಿಂಗೆ ಜೇಬಿಂದ ತೆಗಿಯೋವರೆಗೂ ನಮ್ಮ ಕೈ ಕೊಟ್ಟಾಗ ಭಗವಂತ ಕೈ ಹಿಡ್ಕೊಂಡಿರ್ತಾನೆ, ನಮ್ಮ ಕೈ ಬಿಡಲ್ಲ. ಚೆನ್ನಾಗಿ ಹೇಳಲೇ ಇದು. ಸೊ ತೆಗಿಯೋವರೆಗೂ ನಮ್ಮ ಕೈ ಹಿಂಗೆ ಕೊಟ್ಟಾಗ ಅವ್ನು ಹಿಡ್ಕೊಳ್ತಾನೆ ಅಂತ ನಮ್ಮ ಕೈ ಹಿಡ್ದಿರ್ತಾನೆ ಅವನು. ಅದು ಅನುಭವ ಆಗಿರುತ್ತೆ ತುಂಬ ಸತಿ. ಓಕೆ. ಆಮೇಲೆ ನಾನು ಒಂದು ಒಡಿಯೋಸೆ ತುಂಬ ಜನ ಕೇಳ್ತಾರೆ ಚಾರಿಟಿ ಗಿರಿಟಿ. ಐ ಡೋಂಟ್ ಲೈಕ್ ದಟ್ ವರ್ಡ್ ಕಾಲ್ಡ್ ಎಸ್ ಚಾರಿಟಿ. ಐ ಥಿಂಕ್ ಇಟ್ ಈಸ್ ಆರ್ ರೆಸ್ಪಾನ್ಸಿಬಿಲಿಟಿ. ಯಾಕಂದರೆ ನಮ್ಮ ಇಂಡಸ್ಟ್ರಿಯಲ್ಲಿ ತುಂಬ ಕಷ್ಟದಲ್ಲಿರುವಂಥ ಹಲವಾರು ಜನ ಇದ್ದಾರೆ. ಆಮೇಲೆ ನಾವು ಒಬ್ಬರೇ ಮಾಡ್ತಿಲ್ಲ, ತುಂಬ ಜನ ಆರ್ಟಿಸ್ಟ್ಗಳು, ಟೆಕ್ನಿಷಿಯನ್ಸ್ಗಳು ಅವ್ರ ಕೈಲಾದಂತಹ ಸಹಾಯವನ್ನು ಮಾಡ್ತಾನೆ ಇದ್ದಾರೆ. ಐ ವೋಂಟ್ ಸೇ ದಟ್ ಇಟ್ಸ್ ಎಕ್ಸ್ಕ್ಲೂಸಿವ್ ಆರ್ ಸಮಥಿಂಗ್ ಲೈಕ್ ದಟ್, ಬಟ್ I don't want to call that as charity. Charity is a very different name. I don't want to. ನಂಗೆ ಇಷ್ಟನೇ ಇಲ್ಲ ಅದು ಚಾರಿಟಿ. ಐ ಥಿಂಕ್ ಒಬ್ಬ ಆರ್ಟಿಸ್ಟ್ ಆಗಿ ಇನ್ನೊಂದು, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಇವಾಗ ಕಳೆಕಾಯಿ ಪ್ರಶ್ನೆ ಶುರುವಾಗಿದೆಯಲ್ಲ, ಕಡಲೆಕಾಯಿ ಹಿಂಗೆ ಹೊಡೆದಾಗ 2 ಬೀಜ ಇರುತ್ತಂತೆ, ಒಂದು ನಾವು ತಿನ್ನೋದಕ್ಕೆ, ಇನ್ನೊಂದು ಬೇರೆಯವ್ರು ಕೊಡೋಕ್ಕೆ ಅಂತ. ಓ, ಏನೋ ಇದು ಡೀಪ್. ಸೊ ದಟ್ ಈಸ್ ಹೌ ಯು ಶುಡ್ ಬಿ. ಆ್ಯಂಡ್ ಸಿ ಯು ಚೇಂಜ್ ವಿತ್ ಯುವರ್ ಏಜ್, ವಿತ್ ಯುವರ್ ಎಕ್ಸ್ಪೀರಿಯನ್ಸ್, ವಿತ್ ಯುವರ್ ಥಾಟ್ಸ್. ಇರಪ್ಪ, ನಾನು ಸುಧಾರಿಸ್ಕೋಬೇಕು. ಐ ನೆವರ್ ಲುಕ್ ಅಟ್ ದಟ್ ಕಡಲೆಕಾಯಿ ಬೀಜ ಎವರ್ ಲೈಕ್ ದಟ್ ಅಗೇನ್. ಆ ಗ್ರೌಂಡ್ ನಟ್ಟು ಎಲ್ಲಿಂದ ಬಂತು ಇವೆಲ್ಲ ನಿನಗೆ? ಇಲ್ಲ, ಇದು ಇಟ್ಸ್ ಅ ಥಾಟ್ ದಟ್ ಮೈ ಫಾದರ್ ಹ್ಯಾಡ್ ಥಾಟ್ ಮೀ ಬಿಫೋರ್. ಆ್ಯಂಡ್ ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿತ್ತು. ಈಗ ಏನಂದರೆ, ಒಂದು ಐ ಆಮ್ ಅ ವೆರಿ ಸ್ಟ್ರಾಂಗ್ ಬಿಲೀವರ್ ಇನ್ ಗಾಡ್, ಬಟ್ ನನ್ನ ಪೂಜೆ ರೀತಿಯೇ ಬೇರೆ. ಬೇರೆ ಅಂದರೆ ಇವಾಗ ಸಪೋಸ್ ಇರಲಿ, ಗಣೇಶ ಕೂರಿಸಿರ್ತಾರೆ. ಗಣೇಶ ಕೂರಿಸಿರ್ಬೇಕಾದ್ರೆ ಬೆಳಗ್ಗೆ ಎಲ್ಲ ಪೂಜೆ ಮಾಡ್ತಾರೆ. ನಮ್ಮಮ್ಮ ಬೆಳಗ್ಗೆನೇ ಎದ್ದು, ನಾನು ಆಮ್ ನಾಟ್ ಅ ಅರ್ಲಿ ಬರ್ಡ್. ಸೊ ಅವ್ರ ಪೂಜೆ ಗೀಜೆ ಎಲ್ಲ ಮಾಡಿ ಅದೆಲ್ಲ ಮಾಡೋದು. ಹಬ್ಬದ ದಿನಾನು ಇಷ್ಟು ಲೇಟ್ ಮಾಡ್ತೀವಿ ಅದನ್ನು. ಐ ಸೆಡ್ ಜಸ್ಟ್ ಲೀವ್ ಮೀ, ನನ್ನ ಪಾಡಿಗೆ ನಾನು ಇರ್ತೀನಿ, ಊಟ ಮಾಡ್ತೀನಿ, ಹೋಗ್ತೀನಿ, ಮಲಗ್ತೀನಿ, ಸಂಜೆ ಬಂದು ನನ್ನ ಪಾಡಿಗೆ ನಾನು ಹೋಗಿ ಸ್ನಾನ ಮಾಡ್ಕೊಂಡ್ಬಂದು ನಾನು ಪೂಜೆ ಮಾಡೋದು. ಹಬ್ಬ ಬೆಳಗ್ಗೆ ಆಗಿರೋದು. ನಾನು ಅಂದೆ, ಗಣೇಶ ಎಷ್ಟು ಜನ ಮನೆಗೆ ಹೋಗ್ಬೋದು ಒಂದೇ ಸಲ ಬೆಳಗ್ಗೆ? ಇಲ್ಲಿ ಬಾ ಅಂತ ಕರಿತಾನೆ. ಕನ್ಫ್ಯೂಸ್ ಆಗಲ್ವ ಗಣೇಶನಿಗೆ? ಗೌರಿಗೆ ಕನ್ಫ್ಯೂಸ್ ಆಗಲ್ವ? ಯಾರು ಏನು ಬೇಡ್ಕೋತಾ ಇದ್ದಾರೆ ಆಗೋದು? ಆರಾಮಾಗಿ ಸೆಟ್ಲ್ ಆಗಿರ್ತಾನೆ. ಇವಾಗ ನಾನು ಬೇಡ್ಕೋತೀನಿ, ನಾನು ಆರಾಮಾಗಿ ನೋಡಿ ಇವಾಗ ಸೆಟ್ಲ್ ಆಗಿರ್ತಾನೆ. ಸುಸ್ತಾಗಿರುತ್ತೆ ಬೆಳಗ್ಗೆಯಿಂದ ಪಾಪ ಗಣೇಶನಿಗೆ ಓಡಾಡಿ. ಇವಾಗ ಬಂದ್ಬಿಟ್ಟು ಗಣಪ ಬಾಯಿಲಿ ಅಂತಂದರೆ ಕೂತ್ಕೊಂಡಿರ್ತಾನೆ. ನಾನು ಕೇಳ್ಕೊತೀನಿ. ಆ್ಯಂಡ್ ನಾನು ದೇವ್ರ ಹತ್ರ ಇದು ಕೊಡು ಅದು ಕೊಡು ಅಂತ ಕೇಳಲ್ಲ. ಬಿಕಾಸ್ ಹಿ ನೋಸ್ ವಾಟ್ ಟು ಗಿವ್. ಯಾರ್ ವೈ ಶುಡ್ ಯು ಆಸ್ಕ್? ಐ ಜಸ್ಟ್ ಎಲ್ಲರಿಗೂ ಒಳ್ಳೇದು ಮಾಡು, ಸಿಂಪಲ್. ದಟ್ಸ್ ಮೋರ್ ದೆನ್ ಇನಫ್. ಬಿಕಾಸ್ ನನಗೆ ಅದು ಬೇಕು, ಇದು ಬೇಕು. ಓಕೆ, ಏನು ಮೆನು ಕಾರ್ಡ್ ಬರ್ಕೋತಾ ಇದ್ದಾನೆ ದೇವರು, ನನಗೆ ಅದು ಬೇಕಂತೆ. ಓಕೆ, ಇಲ್ಲಿಷ್ಟು ಡಿಮಾರ್ಟ್ಗೆ ಹೋಗಿದ್ದೀವಿ ಅಷ್ಟೇ. ಎಲ್ಲರಿಗೂ ಒಳ್ಳೇದು ಮಾಡಿದ್ರೆ ಅಷ್ಟೇ ಸಾಕು. ಒಳ್ಳೇದು ಮಾಡೇ ಮಾಡ್ತಾನೆ ಭಗವಂತ.